ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆಸೆ ಧಾರಾವಾಹಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೂರ್ಯ ಕುಡ್ಕೊಂಬಂದಾಗ ಕೋಪ ಮಾಡ್ಕೊಂಡು ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಸೂರ್ಯ ಅವರೇ? ಮನೆಯವ್ರಿಗೆಲ್ಲ ಈ ವಿಷಯ ಗೊತ್ತಾದ್ರೆ ಅವರೆಲ್ಲ ಬೇಜಾರು ಮಾಡ್ಕೊಳಲ್ವಾ? ಎಲ್ಲ ಗೊತ್ತಿದ್ದು ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಸೂರ್ಯ ಅವರೇ ಅಂತ ಮೀನಾ ಹೇಳ್ತಾ ಇರ್ತಾಳೆ. ನಾನು ನಮ್ಮ ತಮ್ಮನ ಬರ್ತಡೆಗೆ ತಾನೇ ಹೋಗಿದ್ದು, ಅಲ್ಲಿ ಹೋಗಿದ್ದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ನೀವು ಅಂತ ಸೂರ್ಯನ ಮೀನಾ ಕೇಳ್ತಾಳೆ. ಸಾಕ್ ಬಾಯಿ ಮುಚ್ಚು, ನಾನು ಹೋಗ್ಬೇಡ ಅಂತ ಹೇಳಿದ್ದೆ ತಾನೆ, ಆದರೂ ಹೋಗಿದ್ದೆ ತಾನೇ ನೀನು, ಅದಕ್ಕೆ ಇಷ್ಟೆಲ್ಲ ಆಗ್ತಾ ಇರೋದು. ನನ್ನ ಮಾತು ಮೀರಿ ಅಷ್ಟೆಲ್ಲ ಹೇಳಿದ್ರು ಅಲ್ಲಿಗೆ ಹೋಗಿದೀಯಾ ಅಂದರೆ ಅದು ನೀನು ಆ ಥರ ಹೋಗಿದ್ದಕ್ಕೆ ಇಷ್ಟೆಲ್ಲ ಆಗ್ತಾ ಇರೋದು. ನೀನು ಹೋಗದೆ ಇದ್ರೆ ಯಾವ ಪ್ರಾಬ್ಲಮ್ಮು ಆಗ್ತಾ ಇರಲಿಲ್ಲ. ನನ್ನ ಬೆಲೆ ಏನು ಅಂತ ನನಗೆ ಗೊತ್ತಾಯ್ತು. ನನ್ನ ಮೀನಾ ಯಾವತ್ತೂ ನನಗೆ ಆ ಥರ ಮೋಸ ಮಾಡಲ್ಲ, ನನ್ನ ಜೊತೆನೇ ಇರ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ. ನೀನು ಈ ಥರ ಮಾಡ್ತೀಯ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ. ಮನೆಯವ್ರ ಮುಂದೆಲ್ಲ ನಂಗೆ ಅವಮಾನ ಆಗಿ ನನ್ನ ಮರ್ಯಾದೆ ಹೋಯ್ತು ಅಂತ ಕೋಪ ಮಾಡ್ಕೊಂಡು ಸೂರ್ಯ ಹೇಳಿದಾಗ, ಏನ್ರಿ ಆಯಿತು, ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ನೀವು ಮೊದಲು ಬನ್ನಿ ಮಲ್ಕೊಳ್ಳಿ, ಏನು ಯೋಚನೆ ಮಾಡಬೇಡಿ, ಆರಾಮಾಗಿ ಮಲ್ಕೊಳ್ಳಿ ಅಂತ ಮೀನಾ ಹೇಳ್ತಾಳೆ. ಮುಟ್ಬೇಡ ನನ್ನನ್ನು, ನನಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಮೀನಾ. ನನ್ನ ಮಾತನ್ನ ಮೀರಿ ನೀನು ಯಾವಾಗ ಅಲ್ಲಿಗೆ ಹೋದ್ಯೋ ಅವಾಗೇ ನನಗೆ ನಿಜವಾಗ್ಲೂ ಕೋಪ ಬಂದಿದ್ದು. ಸೂರ್ಯ ಹೇಳ್ತಾ ಇರ್ತಾನೆ. ಮೀನಾ ಸೂರ್ಯ ಮಾತಾಡೋದನ್ನ ಶಾಂತಿ ಎಲ್ಲ ಕೇಳಿಸ್ಕೊಂಡು, ಓಹೋ ಸರಿಯಾಗಿ ಜಗಳ ಆಗ್ತಾ ಇದೆ ಅಂತ ಶಾಂತಿ ಹೇಳಿದಾಗ, ಅತ್ತೆ ಯಾಕೆ ಈ ಥರ ಹೇಳಿದ್ರಿ ಅತ್ತೆ, ನೀವೇನೋ ಸೂರ್ಯ ಅವರಿಗೆ ಹೇಳ್ಬಿಟ್ರಿ, ನೋಡಿ ಈಗ ಅವ್ರು ಹೆಂಗ್ ಮಾಡ್ತಾ ಇದ್ದಾರೆ, ಹೇಗೆ ಕುಡ್ಕೊಂಬಂದಿದ್ದಾರೆ ನೋಡಿ ಅತ್ತೆ ಅಂತ ಮೀನಾ ಹೇಳಿದಾಗ, ಏಯ್ ಸಾಕು ನಿಲ್ಸೆ, ಮಾತಾಡಬೇಡ, ಅಷ್ಟಕ್ಕೂ ಇಷ್ಟೆಲ್ಲ ಆಗೋದಕ್ಕೆ ನೀನೇ ಕಾರಣ. ಗಂಡ ಹೋಗ್ಬೇಡ ಅಂತ ಹೇಳಿದ್ರು ಹೋಗಿದ್ದು ನಿನ್ ತಪ್ಪು. ತಮ್ಮನೇ ಹೆಚ್ಚು ಅಂತ ಹೋದ್ಮೇಲೆ ಅದರಲ್ಲೇ ಗೊತ್ತಾಗುತ್ತೆ ನೀನು ಎಷ್ಟು ಗಂಡಂಗೆ ಬೆಲೆ ಕೊಡ್ತೀಯ ಅಂತ. ನೀವಿಬ್ರು ಆದರ್ಶ ದಂಪತಿಗಳು ಅಂತ ಅವಾರ್ಡ್ ತಗೊಂಡ್ರೆ ಸಾಲದಮ್ಮ, ಅದ್ರ ತಕ್ಕನಾಗೆ ನೀವು ನಡ್ಕೋಬೇಕು. ಅವಾರ್ಡ್ ತಗೊಂಡಿದ್ದೀವಿ ಅಂದ ತಕ್ಷಣ ಆದರ್ಶ ದಂಪತಿಗಳು ಹಾಗೆ ಹೇಗೆ ಅಂತ ಸುಮ್ಮನೆ ಬಂದು ಇಲ್ಲಿ ಬಿಲ್ಡಪ್ ಕೊಡೋದಲ್ಲ. ಗಂಡ ಹೆಂಡತಿ ಅಂದರೆ ಒಬ್ರಿಗೊಬ್ರು ಯಾವುದೇ ಕಷ್ಟ ಬಂದರೂ ಏನೇ ಆದರೂ ಒಬ್ರನ್ನೊಬ್ರು ಬಿಟ್ಕೊಡ್ಬಾರ್ದು, ಒಬ್ರಿಗೊಬ್ರು ಅವ್ರ ಮಾತನ್ನ ಕೇಳಬೇಕು. ಅದನ್ನ ಬಿಟ್ಟು ನೀನು ಗಂಡ ಹೋಗ್ಬೇಡ ಅಂತ ಹೇಳಿದ್ರು ನೀನು ಹೋಗಿ ಬಂದು ಇದರಲ್ಲೇ ಗೊತ್ತಾಗುತ್ತೆ ನಿನ್ನ ಗಂಡನ ಮೇಲೆ ಎಷ್ಟು ಪ್ರೀತಿ ಗೌರವ ಇದೆ ಅಂತ. ಶಾಂತಿ ಹೇಳಿದ ತಕ್ಷಣ, ಅದೇ ನೀವು ಜಾಸ್ತಿ ಮಾತಾಡಬೇಡಿ, ಅಷ್ಟಕ್ಕೂ ನನ್ನ ಗಂಡನ ಮೇಲೆ ನನಗೆ ಪ್ರೀತಿ ಇದೆಯೋ ಇಲ್ಲೋ ಅಂತ ಸಾಕ್ಷಿ ಸಮೇತ ಯಾರಿಗೂ ತೋರಿಸೋ ಅವಶ್ಯಕತೆ ಇಲ್ಲ, ನನಗೊಬ್ಳಿಗೆ ಗೊತ್ತಿದ್ರೆ ಅಷ್ಟೇ ಸಾಕು. ನೀವು ನೋಡಿ ಸೊಸೆ ಮತ್ತೆ ಮಗನ ಮಧ್ಯೆ ತಂದಿಟ್ಟಿದ್ದೀರಾ, ಸಾಲದಕ್ಕೆ ಜಗಳ ನೋಡ್ತಾ ಬೇರೆ ನಿಂತಿದ್ದೀರಾ ಅಂತ ಕೋಪ ಮಾಡ್ಕೊಂಡು ಮೀನಾ ಹೇಳಿದ್ದಕ್ಕೆ, ಈ ಯಾರನ್ನೇ ಮಗ ಸೊಸೆ ಅಂತ ಹೇಳ್ತಾ ಇದೀಯಾ? ಅವನನ್ನ ಅಷ್ಟಕ್ಕೂ ನನ್ನ ಮಗ ಅಂತ ಒಪ್ಕೊಂಡಿದ್ರೆ ತಾನೆ ನಿನ್ನ ಸೊಸೆ ಅಂತ ಒಪ್ಕೊಳ್ಳೋದಕ್ಕೆ. ಬಾಯಿ ಬಂದಾಗೆಲ್ಲ ಮಾತಾಡಬೇಡ, ಹೋಗಿ ಸುಮ್ಮನೆ ಅಂತ ಶಾಂತಿ ಬೈತಾರೆ. ಆಗ ಮೀನಾ ಬೇಜಾರು ಮಾಡ್ಕೊಂಡು, ನಿಮ್ಮ ಹತ್ರ ಎಷ್ಟು ಮಾತಾಡಿದ್ರು ಅಷ್ಟೇ, ಒಬ್ಬ ಮಗನ ಒಂಥರ ಇನ್ನೊಬ್ಬ ಮಗನ ಒಂಥರ ನೋಡ್ತಿದ್ದೀರಾ ಅಂದಾಗಲೇ ನಂಗೆ ಅರ್ಥ ಮಾಡ್ಕೋಬೇಕಿತ್ತು ನೀವು ಯಾವ ಥರ ಅಂತ. ಒಬ್ಬ ಮಗ ಏನೋ ತಪ್ಪು ಮಾಡಿದ್ದಾನೆ ಅಂತ ಅವನನ್ನು ಕ್ಷಮಿಸ್ದೆ, ಓ ಇವನು ನನ್ನ ಮಗನೇ ಅಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಅದರಲ್ಲೇ ಗೊತ್ತಾಗ್ತಾ ಇದೆ ನಿಜವಾಗ್ಲೂ ಅತ್ತೆ ನೀವು ಈ ಥರ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಒಬ್ಬ ತಾಯಿಯಾಗಿ ನೀವು ಈ ಥರ ಮಾಡ್ತಾ ಇರೋದು ನಂಗಂತೂ ತುಂಬಾನೇ ಬೇಜಾರಾಗ್ತಿದೆ. ಎಷ್ಟೇ ಆಗಲಿ ಸೂರ್ಯ ಅವರು ನೀವೆತ್ತಿರೋ ಅಂತ ಮಗನೇ, ಅದನ್ನ ಮಾತ್ರ ಮರಿಬೇಡಿ. ಮಗ ಅಲ್ಲ ಅಂತ ಹೇಳಿದ ತಕ್ಷಣ ಅವ್ನು ನಿಮ್ಮ ಮಗ ಆಗದೆ ಇರೋಕ್ಕಾಗೋದಿಲ್ಲ, ಇದನ್ನು ಮರಿಬೇಡಿ. ನೀವು ಬಾಯಲ್ಲಿ ಹೇಳ್ಬೋದು ನೀನು ನನ್ನ ಮಗ, ಅವ್ನು ನನ್ನ ಮಗ ಅಲ್ಲ, ನೀನು ನನ್ನ ಸೊಸೆ ಅಲ್ಲ ಅಂತ, ಆದರೆ ಅದೇ ಸತ್ಯ ಅಂತ ಹೇಳಿ ಮೀನಾ ಕೋಪ ಮಾಡ್ಕೊಂಡು, ಇನ್ನೊಂದ್ಸರಿ ಏನಾದರೂ ನನ್ನ ವಿಷಯಕ್ಕೆ, ನನ್ನ ಗಂಡನ ವಿಷಯಕ್ಕೆ ಇದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ, ನಿಮ್ಮ ಪಾಡಿಗೆ ನೀವಿದ್ರೆ ಒಳ್ಳೇದು ಅಂತ ಮೀನಾ ಹೇಳಿದ ತಕ್ಷಣನೇ, ಏಯ್ ಯಾರ ಹತ್ರನೇ ಮಾತಾಡ್ತಿದ್ಯಾ, ನನ್ನ ಹತ್ರನೇ ಈಗೆಲ್ಲ ಮಾತಾಡ್ತಿದ್ಯಾ, ನಿನಗೆ ಇಷ್ಟೊಂದು ಧೈರ್ಯ ಬಂದ್ಬಿಡ್ತಾ? ಇಷ್ಟು ದಿನ ನಾನು ದೊಡ್ಡವರು ಏನು ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೆ, ಈಗ ನೀವು ಮಿತಿ ಮೀರಿ ಹೋಗ್ತಾ ಇದ್ದೀರಾ. ಇಷ್ಟೆಲ್ಲ ಮಾತಾಡದೆ ದೊಡ್ಡವರು ಅಂತ ಗೌರವ ಕೊಡಬೇಕು ಅಂತ ಅದೇ ಕಾರಣಕ್ಕೆ ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ. ಆದರೆ ನೀವು ಪದೇ ಪದೇ ಇದನ್ನೇ ಮಾಡ್ತಾ ಇದ್ದೀರಾ, ನಾನಂತೂ ಸುಮ್ಮನೆ ಇರೋದಿಲ್ಲ, ನಿಮ್ಮ ಪಾಡಿಗೆ ನೀವಿದ್ರೆ ಒಳ್ಳೇದು ಅಂತ ಮೀನಾ ಹೇಳಿ ಹೋಗಿದ ತಕ್ಷಣನೇ, ಅಯ್ಯೋ ಇವಳೇನು ಈ ಥರ ಮಾತಾಡ್ತಾ ಇದ್ದಾಳೆ ಅಂತ ಸ್ವಲ್ಪನೂ ಗೌರವ ಇಲ್ಲದೆ ಇಷ್ಟೆಲ್ಲ ಮಾತಾಡ್ತಾಳೆ ಅಂದರೆ ನಾನೊಂದು ಸ್ವಲ್ಪ ಹುಷಾರಾಗಿರ್ಬೇಕು, ಬೇಕು ಅಂತಲೇ ಈ ಥರ ಮಾತಾಡ್ತಾ ಇದ್ದಾಳೆ ಅಂತ ಕೋಪ ಮಾಡ್ಕೊಂಡು ಶಾಂತಿ ಅನ್ಕೊತಾಳೆ. ಈ ಕಡೆ ಸೂರ್ಯ ಬೆಳಗ್ಗೆ ಎದ್ದಿದ ತಕ್ಷಣನೇ ಮೀನನ್ನು ಮಾತಾಡಿಸ್ತಾ ಇರಲ್ಲ. ಯಾಕ್ರಿ ಈ ಥರ ಮಾಡ್ತಾ ಇದ್ದೀರಾ ನೀವು, ಹಿಂದೆ ಏನು ತಪ್ಪಾಗಿದೆ ಅಂತ ಇಷ್ಟೆಲ್ಲ ಕೋಪ ಮಾಡ್ಕೊಂಡಿದ್ದೀರಾ? ನಾನೇ ಅನ್ನೋದ್ರು ಹೋಗಿಲ್ಲ ಅಂದಿದ್ರೆ ಮಂಜು ಬರ್ತಡೇನೇ ಮಾಡ್ಕೊತಾ ಇರಲಿಲ್ಲ, ಅಮ್ಮ ಮಂಜು ಎಲ್ಲ ಕೋಪ ಮಾಡ್ಕೊತಾ ಇದ್ರು. ಇದು ಬಿಟ್ಟು ಬೇರೆ ದಾರಿ ನನಗಿನ್ನೇನಿತ್ತು? ಬೇರೆ ದಾರಿ ಇಲ್ಲದೆ ನಾನು ಅಲ್ಲಿಗೆ ಹೋಗ್ಬೇಕಾಯ್ತು. ಇದು ತಪ್ಪಿದ್ರೆ ಹೇಳ್ರಿ. ತವ್ರ ಮನೆಯವ್ರು ಕರೆದಾಗ ಹೋಗ್ಬೇಡ ಅಂತ ಹೇಳೋದು ಯಾವ ನ್ಯಾಯ? ನೀವೇ ಹೇಳಿ, ನನಗಂತೂ ಗೊತ್ತಾಗ್ತಾ ಇಲ್ಲ. ಹಾಗಾದರೆ ನನ್ನ ತವ್ರ ಮನೆಯವ್ರನ್ನ ನಾನು ಬಿಟ್ಬಿಡ್ಬೇಕಾ? ಅವ್ರಿಗೆ ಇನ್ಯಾರಿದ್ದಾರೆ? ಮಂಜು ಇನ್ನೂ ಚಿಕ್ಕವನು, ಅವನಿಗೆ ತಿದ್ದಿ ನಾವೇ ಬುದ್ಧಿ ಹೇಳ್ಬೇಕು. ಈಗ ಒಂದೊಂದೇ ತಪ್ಪನ್ನ ತಿದ್ಕೊತಾ ಇದ್ದಾನೆ. ಈ ಸಮಯದಲ್ಲಿ ನಾವು ಅವರಿಗೆ ಜೊತೆಗಿದ್ದು ತಿದ್ದಿ ಬುದ್ಧಿ ಹೇಳ್ಬೇಕು. ನಾವೇ ಕೈ ಬಿಟ್ರೆ ಅವ್ರಿಗೆ ಗತಿ ಯಾರು? ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಮೀನಾ ಹೇಳ್ತಾಳೆ. ಈ ಸಾಕು ನಿಲ್ಸು ಮೀನಾ, ನೀನೇನು ಹೇಳ್ಬೇಡ, ನೀನು ಹೇಳೋ ಮಾತನ್ನ ನಾನು ಕೇಳೋ ಪರಿಸ್ಥಿತಿಲೂ ಇಲ್ಲ. ನೀನು ಇಷ್ಟ ಬಂದಾಗ ನೀನು ಏನು ಬೇಕಾದರೂ ಮಾಡ್ಕೋ, ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು. ಹತ್ರ ಮಾತಾಡೋವಂಥ ಆಸಕ್ತಿ ನನ್ನ ಹತ್ರ ಇಲ್ಲ, ಬಿಟ್ಬಿಡು ನನ್ನನ್ನು, ದಯವಿಟ್ಟು ನನ್ನ ಪಾಡಿಗೆ ಬಿಟ್ಬಿಡು ಅಂತ ಸೂರ್ಯ ಹೇಳಿದ ತಕ್ಷಣನೇ ಮೀನಂಗೆ ತುಂಬಾ ಬೇಜಾರಾಗುತ್ತೆ. ಈ ಥರ ಆಡ್ತಾ ಇದ್ದಾರೆ ಸೂರ್ಯ ಅವರು, ನನ್ನ ಮಾತು ಕೇಳ್ತಿಲ್ಲಲ್ಲ ಅಂತ ಮೀನಾ ಬೇಜಾರು ಮಾಡ್ಕೊಂತಾಳೆ. ಅದೇ ಸಮಯಕ್ಕೆ ಸೂರ್ಯ ಹೊರಗಡೆ ಹೊರಡ್ತಾನೆ. ಇವ್ರು ಮಾಡೋದೊಂದೇ ಕೆಲಸನೇ, ಕಾರ್ ಕೀ ತಗೊಂಡ್ರೆ ಇವ್ರು ಹೊರಗಡೆನೆ ಹೋಗೋಕ್ಕಾಗಲ್ಲ. ಹೋಗಿ ಮೀನಾ ಕಾರ್ ಕೀ ತಗೊಂತಾಳೆ.
ಸೂರ್ಯ ಕಾರ್ಕಿನ ಎಲ್ಲ ಕಡೆ ಹುಡುಕಾಡ್ತಾ ಇರ್ತಾನೆ. ಇಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ, ಇಲ್ಲೇ ಇಟ್ಟಿದ್ದೆ ಎಲ್ಲೋಯ್ತು, ಟೆನ್ಷನ್ ಮಾಡ್ಕೊಂಡು ಹುಡುಕ್ತಾ ಇರ್ತಾನೆ. ಇವಳನ್ನ ಒಂದ್ ಮಾತು ಕೇಳಕ್ಕೂ ಆಗೋದಿಲ್ಲ. ಆ ಕಾರ್ಕಿ ಇಲ್ಲೇ ಇತ್ತು ಕಣಪ್ಪ, ಎಲ್ಲೋಯ್ತು ಅಂತ ಗೊತ್ತಿಲ್ಲ, ಅರ್ಜೆಂಟ್ ಬಾಡಿಗೆ ಇದೆ ಅಂತ ಸೂರ್ಯ ಹೇಳಿದಾಗ, ಮೀನನ್ ಕೇಳಾರೋ ಸೂರ್ಯ ಅಂತ ರಂಗನಾಥ್ ಹೇಳ್ತಾರೆ. ಅಪ್ಪ ನೀನೇ ಕೇಳ್ಬಿಟ್ಟು ಇಸ್ಕೊಡಪ್ಪ ಅಂತ ಸೂರ್ಯ ಹೇಳಿದಾಗ, ಇವರಿಬ್ರು ಮಧ್ಯೆ ಮತ್ತೆ ಜಗಳ ಶುರುವಾಗಿದೆ. ಅದಕ್ಕೆ ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ. ಏನ್ ಜಗಳ ಆಯ್ತು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ರಂಗನಾಥ್ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.